ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಸೌಂದರ್ಯಕ್ಕೂ ರಾಮಬಾಣ. ರಕ್ತಹೀನತೆ, ದೇಹದ ಉಷ್ಣ, ಚರ್ಮದ ಕಾಂತಿ, ಕೂದಲ ಆರೋಗ್ಯಕ್ಕೆ, ಮೆದುಳಿನ ಶಕ್ತಿ ಹೆಚ್ಚಿಸೋಕೆ ಟೀ ಕಾಫಿ ಬದಲಿಗೆ ಹಲವು ಪ್ರಯೋಜನದಿಂದ ಕೂಡಿದ 1 ಕಪ್ ಇದನ್ನು ಕುಡಿದ್ರೆ ಸಾಕು. ಹೊಟ್ಟೆ ತುಂಬಿದ ಅನುಭವವಾಗಿ ದಣಿದ ದೇಹಕ್ಕೆ ನಿಶಕ್ತಿಯನ್ನು ಕಡಿಮೆ ಮಾಡಿ ದಿನವಿಡೀ ಎನರ್ಜೆಟಿಕ್ ಆಗಿರೋದಕ್ಕೆ ಒಂದೊಳ್ಳೆ ಸಿಂಪಲ್ ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಂತಾನು ಕೂಡ ಹೇಳ್ಬೋದು, ಅಥವಾ ಪಾಯಸ ರೆಸಿಪಿ ಅಂತಾನು ಕೂಡ ಹೇಳ್ಬೋದು. ಇಲ್ಲಿ ಸಕ್ಕರೆ ಬಳಸದೆ ಬೆಲ್ಲನ ಬಳಸಿ ಮಾಡಿದರೆ ತುಂಬಾ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ. ಕೇವಲ 10 ನಿಮಿಷಕ್ಕೆಲ್ಲ ಈ ಒಂದು ಪಾಯಸನ ನಾವು ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಾಗುವಷ್ಟು ಪುಡಿ ಮಾಡಿರ್ತಕ್ಕಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ 1/4 ಬಟ್ಲಾಗುವಷ್ಟು ನೀರು ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೆಲ್ಲ ಪೂರ್ತಿಯಾಗಿ ಕರಗಿಸಿ ತಗೊಳ್ತಾ ಇದ್ದೀನಿ. ಅಂದರೆ ನಾವಿಲ್ಲಿ ಬೆಲ್ಲದ ಪಾಕ ಮಾಡಬೇಕು ಅಂತೇನಿಲ್ಲ, ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ನಂತರ ಒಂದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಈ ಥರ ನೊರೆ ಥರ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೊರೆ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಈ ಒಂದು ಬೆಲ್ಲದ ಮಿಶ್ರಣನ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ. ನಂತರ ಇಲ್ಲಿ ಚಿಕ್ಕ ಮಿಕ್ಸರ್ ಜಾರ್ಗೆ 10 ಬಾದಾಮಿ, 10 ಗೋಡಂಬಿ ಹಾಗೆಯೇ 1-2 ಏಲಕ್ಕಿನ ಸೇರಿಸಿ ಪೂರ್ತಿಯಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ತರಿ ಆಗಿದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ಬೇಕು ಅಂದರೆ ಇನ್ನಷ್ಟು ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಪೌಡ್ರನ್ನ ರೆಡಿ ಮಾಡಿಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಲೈಟಾಗಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ಈ ಕಡೆ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಾಗುವಷ್ಟು ಸಾಬುದಾಣಿನ ತಗೊಂಡಿದ್ದೀನಿ. ಸಾಬುದಾಣಿನ ಸಬ್ಬಕ್ಕಿ ಅಂತಲೂ ಕೂಡ ಹೇಳ್ತಾರೆ. ಇದನ್ನು 1-2 ಸತಿ ನೀರಿನಲ್ಲಿ ವಾಶ್ ಮಾಡಿ ಸಾಬುದಾಣಿ ಪೂರ್ತಿಯಾಗಿ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಒಂದು 5-10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. ಅಂದರೆ ಸಾಬುದಾಣಿನ ನಾವು ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸಬಾರ್ದು. ಕೇವಲ ಒಂದು 5-10 ನಿಮಿಷ ನೀರಲ್ಲಿ ನೆನೆಸಿದ್ದಾದಮೇಲೆ ಪುನಃ ಆ ನೀರನ್ನೆಲ್ಲ ಶೋಧಿಸಿ ತೆಗೆದು ಹಾಗೆಯೇ ಇದನ್ನು ಇವಾಗ ಒಂದು 4 ಗಂಟೆಗಳ ಕಾಲ ನೆನೆಸಿ ತಗೊಂಡ್ರೆ ಸಾಬುದಾಣಿ ಚೆನ್ನಾಗಿ ನೆಂದು ಅರಳಿ ಉದ್ರುದ್ರಾಗಿರ್ತಕ್ಕಂಥ ಸಾಬುದಾಣಿ ರೆಡಿಯಾಗುತ್ತೆ. ಒಂದು ವೇಳೆ ನೀವೇನಾದರೂ ಜಾಸ್ತಿ ನೀರು ಹಾಕಿಬಿಟ್ರೆ ಸಾಬುದಾಣಿ ತೀರಾ ಸಾಫ್ಟಾಗಿ ನೆಂದೋಗ್ಬಿಡುತ್ತೆ. ಇಲ್ಲಿ ನಾನು ನೀರೆಲ್ಲ ತೆಗೆದಿದ್ದಾದಮೇಲೆ ಒಂದು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸಿ 1 ಬಟ್ಲಾಗುವಷ್ಟು ಮಖಾನನ್ನು ಸೇರಿಸ್ತಾ ಇದ್ದೀನಿ. ಮಖಾನ್ ಅಂದರೆ ಇದು ಒಂದು ತಾವರೆ ಬೀಜದಿಂದ ಮಾಡಿರ್ತಕ್ಕಂಥ ಒಂದು ಪೌಷ್ಟಿಕವಾದ ಆಹಾರ ತಿಂಡಿ ಅಂತಲೇ ಕೂಡ ಹೇಳ್ಬೋದು. ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಇದನ್ನು ಸ್ವಲ್ಪ ಗರಿಗರಿ ಆಗೋವರೆಗೂ ಫ್ರೈ ಮಾಡಿ ತಗೊಂಡ್ರೆ ಸಾಕಾಗುತ್ತೆ. ಕಡಿಮೆ ಕ್ಯಾಲೋರಿ, ಹೆಚ್ಚು ಫೈಬರ್ ಇರೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಇದರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಉಪಯುಕ್ತ. ಫೈಬರ್ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಇದು ಒಳ್ಳೆಯದು. ಬಾದಾಮಿ ಥರ ಮಖಾನ್ ಕೂಡ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಎನರ್ಜಿ ಬೂಸ್ಟ್ ಮಾಡೋದಕ್ಕೆ, ಹೃದಯ ಆರೋಗ್ಯಕ್ಕೆ, ದೇಹದ ಉಷ್ಣವನ್ನು ಕಡಿಮೆ ಮಾಡುವಂತಹ ತಂಪು ಸ್ವಭಾವ ಹೊಂದಿರತಕ್ಕಂಥ ಮಖಾನು. ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸೌಂದರ್ಯಕ್ಕೂ ಕೂಡ, ಅಂದರೆ ಸ್ಕಿನ್ ಗ್ಲೋ ಮಾಡೋದಲ್ಲದೆ ನಮ್ಮ ಚರ್ಮ ಯೌವನವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಸುಮ್ಮನೆನಾ? ಇಷ್ಟೊಂದು ಆರೋಗ್ಯ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಈ ಮಖಾನ್ ಅಂದರೆ ತಾವರೆ ಬೀಜನ ಅವಾಗವಾಗ ನಮ್ಮ ತಿಂಡಿಗಳಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಮಖಾನನ್ನು ನಾನಿಲ್ಲಿ ಸ್ವಲ್ಪ ಗರಿಗರಿ ಆಗೋವರೆಗೂ ಹುರಿದು ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿದ ಮಖಾನ್ಗೆ ಸ್ವಲ್ಪ ಉಪ್ಪು, ಖಾರ ಅಥವಾ ಚಾಟ್ ಮಸಾಲೆನ ಸೇರಿಸಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಅದೇ ಪಾತ್ರೆಗೇ ಒಂದು 3 ಬಟ್ಲಾಗುವಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಇಲ್ಲಿ ಸ್ವಲ್ಪ ಫುಲ್ ಫ್ಯಾಟ್ ಇರ್ತಕ್ಕಂಥ ಗಟ್ಟಿ ಹಾಲನ್ನೇ ಬಳಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಗಟ್ಟಿ ಹಾಲು ಇಲ್ಲ ಅಂದರೆ ನೀವು ಹಾಲಿಗೆ ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಕೂಡ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಹಾಲು ಬಿಸಿ ಆಗ್ತಿದ್ದಂಗೆ ಮುಂಚೆನೇ ಗ್ರೈಂಡ್ ಮಾಡಿಟ್ಟಂಥ ಬಾದಾಮಿ, ಗೋಡಂಬಿ, 2 ಏಲಕ್ಕಿ ಪೌಡ್ರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಬೀಟರ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಥರದ ಗಂಟುಗಳಾಗೋ ಚಾನ್ಸಸ್ ಇರೋದಿಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚುಟಿಕೆಯಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ನಮ್ಮ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದು. ಅರಿಶಿನ ಅಂದರೆ ನಮ್ಮ ಅಡುಗೆ ಮನೆಯ ಗೋಲ್ಡ್ ಅಂತಾನೆ ಹೇಳ್ತಾರೆ. ಈ ಪೌಡ್ರ್ ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಖಳಖಳ ಅನ್ನೋ ರೀತಿಯಲ್ಲಿ ಈ ಹಾಲನ್ನು ಕುದಿಸಿ ತಗೊಂಡ್ರೆ ಸಾಕಾಗುತ್ತೆ.
ಮತ್ತು ಹಾಲಿನ ಕನ್ಸಿಸ್ಟೆನ್ಸಿ ಕೂಡ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ರೆಡಿ ಆಗುತ್ತೆ. ಇಲ್ಲಿ ಗೋಡಂಬಿ ಬಾದಾಮಿ ಜೊತೆಗೆ ನೀವು ಮಖಾನನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡಿ ಆ ಒಂದು ಡ್ರೈ ಫ್ರೂಟ್ಸ್ ಪೌಡ್ರನ್ನ ನೀವು ಒಂದು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬೆಳಗ್ಗೆ ಟೀ ಕಾಫಿ ಕುಡಿಯೋ ಬದಲಿಗೆ ಈ ಥರ ಹಾಲಲ್ಲಿ ಸ್ವಲ್ಪ ಅರಿಶಿನ ಹಾಗೆಯೇ ರೆಡಿ ಮಾಡಿಟ್ಟಿರ್ತಕ್ಕಂಥ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಕುದಿಸಿಕೊಂಡು ಚಿಕ್ಕ ಲೋಟದಲ್ಲಿ 1 ಲೋಟ ಕುಡಿದ್ರೂ ಕೂಡ ಸಾಕು, ದಿನವಿಡೀ ಎನರ್ಜೆಟಿಕ್ ಆಗಿರ್ಬೋದು. ಇಲ್ಲಿ ನೀವು ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲನ ಬಳಸ್ತಾ ಇರೋದು. ಚೆನ್ನಾಗಿ 3ರಿಂದ 4 ನಿಮಿಷಗಳವರೆಗೆ ಈ ಥರ ಕಳಕಳ ಅಂತ ಹಾಲನ್ನು ಕುದಿಸಿದ್ದಾಗಿದೆ. ತೀರ ಗಟ್ಟಿ ಅಲ್ಲ, ತೀರ ತೆಳುವಾಗೂ ಅಲ್ಲ, ಪರ್ಫೆಕ್ಟ್ ಆಗಿದೆ. ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಬಾದಾಮಿ ಚೂರನ್ನು ಕೂಡ ಸೇರಿಸಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಮುಂಚೆನೇ ಹುರಿದಿರ್ತಕ್ಕಂಥ ಈ ಮಖಾನನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮಖಾನನ ನೀವು ಹೀಗೆ ಸೇರಿಸೋದ್ರ ಬದಲಿಗೆ ಹೀಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಬಾದಾಮಿ ಗೋಡಂಬಿ ಜೊತೆಗೆ ಪೌಡ್ರ್ ಮಾಡಿ ಸೇರಿಸಿ ಕುದಿಸಿ ಕೂಡ ಕುಡಿಬೋದು. ಈ ರೀತಿಯಾಗಿ ಸೇರಿಸೋದ್ರಿಂದ ಕುಡಿತಿರ್ಬೇಕಾದ್ರೆ ಮಧ್ಯಕ್ಕೆ ಈ ಮಖಾನ್ ಬಾಯಿಗೆ ಸಿಗ್ತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಹಾಲು ಸ್ವಲ್ಪ ಲೈಟಾಗಿ ಬಿಸಿ ಕಡಿಮೆ ಆಗೋವರೆಗೂ ಈ ಕಡೆ ನಾನು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ನೀರನ್ನು ಹಾಕಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ಮುಂಚೆನೇ ನೆನೆಸಿಟ್ಟಿರ್ತಕ್ಕಂಥ ಸಾಬುದಾಣಿ ಅಂದರೆ 4 ಗಂಟೆಗಳ ಕಾಲ ನೆನೆಸಿದ್ನಲ್ಲ ಆ ಸಾಬುದಾಣಿ ನೋಡಿ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ನೆಂದು ಅರಳಿದೆ ಅಂತ. ಈ ಥರ ಬಿಡಿ ಬಿಡಿ ಆಗಿರ್ತಕ್ಕಂಥ ಸಾಬುದಾಣಿ ನಾವಿಲ್ಲಿ ನೆನೆಸಿ ತಗೊಳ್ಬೇಕಾಗುತ್ತೆ. ಅಂದರೆ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸದೆ ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ನೀರನ್ನು ಶೋಧಿಸಿದಾದ್ಮೇಲೆ 4 ಗಂಟೆ ಹಾಗೆಯೇ ನೆನೆಸಿ ತಗೊಂಡ್ರೆ ಈ ಥರ ಬಿಡಿ ಬಿಡಿ ಆಗಿರ್ತಕ್ಕಂಥ ಸಾಬುದಾಣಿ ರೆಡಿ ಆಗುತ್ತೆ. ಇವಾಗ ಇದನ್ನು ಬಿಸಿ ನೀರಿಗೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3ರಿಂದ 4 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸಿ ತಗೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ನೆನೆಸಿ ತಗೊಂಡಿರ್ತಕ್ಕಂಥ ಸಾಬುದಾಣಿ ಆಗಿರೋದ್ರಿಂದ ಬೇಗನೆ ಇದು ಬೆಂದೋಗ್ಬಿಡುತ್ತೆ. ಒಂದು ವೇಳೆ ನೀವೇನಾದರೂ ಸಾಬುದಾಣಿ ನೆನೆಸೋದು ಮರೆತು ಹೋಗಿದ್ರೆ ಈ ಸಾಬುದಾಣಿನ ಹಾಗೆಯೇ ನೀವು ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸಿ ಕೂಡ ತಗೊಳ್ಬೋದು. ಸಾಬುದಾಣಿ ಅಂದ್ರೇ ದೇಹಕ್ಕೆ ತಕ್ಷಣಕ್ಕೆ ಶಕ್ತಿ ನೀಡುವ, ಸುಲಭವಾಗಿ ಜೀರ್ಣವಾಗುವ ಮತ್ತು ದೇಹಕ್ಕೆ ತಂಪನ್ನು ಕೊಡುವಂತಹ ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು. ಅದಕ್ಕೆ ನೋಡಿ ಉಪವಾಸ ಇದ್ದಾಗ ಹೆಚ್ಚಾಗಿ ಸಾಬುದಾಣಿನ ಬಳಸ್ತಾರೆ. ನೋಡಿ ಇವಾಗ ಸಾಬುದಾಣಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ನೋಡಿ, ಕನ್ಸಿಸ್ಟೆನ್ಸಿ ತೀರ ತೆಳುವಾಗೋಲ್ಲ, ತೀರ ಗಟ್ಟಿ ಆಗೋಲ್ಲ, ಈ ರೀತಿಯಾಗಿ ನಾನಿಲ್ಲಿ ಸಾಬುದಾಣಿನ ಕುದಿಸಿದ್ದಾಗಿದೆ. ಲೈಟಾಗಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮುಂಚೆನೇ ಕುದಿಸಿರ್ತಕ್ಕಂಥ ಹಾಲಿಗೆ ಇವಾಗ ಸಾಬುದಾಣಿನ ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ಸಾಬುದಾಣಿನ ಸಪ್ರೇಟಾಗಿ ಕುದಿಸಿ ಹಾಲಿಗೆ ಸೇರಿಸೋ ಬದಲಿಗೆ ಡೈರೆಕ್ಟಾಗೂ ಕೂಡ ನೀವು ಸಾಬುದಾಣಿನ ಹಾಲಲ್ಲಿ ಕುದಿಸಿ ಕೂಡ ತಗೊಳ್ಬೋದು. ಆದರೆ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಹಾಲು ಸ್ವಲ್ಪ ಒಡೆದೋದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಸಾಬುದಾಣಿನ ಕುದಿಸಿ ತಗೊಂಡಿರೋದು. ನೋಡಿ ಇವಾಗ ಸಾಬುದಾಣಿ ಎಲ್ಲ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮುಂಚೆ ಏನು ಬೆಲ್ಲ ಕರಗಿಸಿರ್ತೀವಲ್ವ ಅದನ್ನು ನಾನಿಲ್ಲಿ ಶೋಧಿಸಿ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಬದಲಿಗೆ ನೀವು ಸಕ್ಕರೆನೂ ಕೂಡ ಇಲ್ಲಿ ಬಳಸ್ಬೋದು. ಬಟ್ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಪಾಯಸ ಅಂತಲೂ ಕೂಡ ಹೇಳ್ಬೋದು. ಸಾಬುದಾಣಿ ಡ್ರೈ ಫ್ರೂಟ್ಸ್ ಪಾಯಸ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಖಂಡಿತನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಸೌಂದರ್ಯಕ್ಕೂ ರಾಮಬಾಣ. ರಕ್ತಹೀನತೆ, ದೇಹದ ಉಷ್ಣ, ಚರ್ಮದ ಕಾಂತಿ, ಕೂದಲ ಆರೋಗ್ಯಕ್ಕೆ, ಮೆದುಳಿನ ಶಕ್ತಿ ಹೆಚ್ಚಿಸೋಕೆ ಟೀ ಕಾಫಿ ಬದಲಿಗೆ ಹಲವು ಪ್ರಯೋಜನದಿಂದ ಕೂಡಿದ 1 ಕಪ್ ಇದನ್ನು ಕುಡಿದ್ರೆ ಸಾಕು. ಹೊಟ್ಟೆ ತುಂಬಿದ ಅನುಭವವಾಗಿ ದಣಿದ ದೇಹಕ್ಕೆ ನಿಶಕ್ತಿಯನ್ನು ಕಡಿಮೆ ಮಾಡಿ ದಿನವಿಡೀ ಎನರ್ಜೆಟಿಕ್ ಆಗಿರೋದಕ್ಕೆ ಒಂದೊಳ್ಳೆ ಸಿಂಪಲ್ ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಂತಾನೂ ಕೂಡ ಹೇಳ್ಬೋದು, ಅಥವಾ ಪಾಯಸ ರೆಸಿಪಿ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ಸಕ್ಕರೆ ಬಳಸದೆ ಬೆಲ್ಲನ ಬಳಸಿ ಮಾಡಿದರೆ ತುಂಬಾ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ. ಕೇವಲ 10 ನಿಮಿಷಕ್ಕೆಲ್ಲ ಈ ಒಂದು ಪಾಯಸನ ನಾವು ರೆಡಿ ಮಾಡ್ಕೊಳ್ಬಹುದು. ಮತ್ತು ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಪಾಯಸ ಅಥವಾ ಪಾನೀಯ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.